ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಂಜು ಮಾತಾಡ್ತಾ ಇದ್ದೀನಿ. ರಂಜು ಕಿಚನ್ ಕ್ವೀನ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೇನ್ ಸ್ಪೆಷಲ್ ಅಂದ್ರೆ ಸಂಡೇನೇ ಸ್ಪೆಷಲ್ ಇವತ್ತು. ಹಾಗಾಗಿ ನಾನು ವೆಜಿಟೇಬಲ್ ಮಾರ್ಕೆಟ್ಗೆ ಹೋಗಿ ವೆಜಿಟೇಬಲ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಯಾಕೆ ನಾನು ಇಲ್ಲೇ ಹೋಗ್ಬಿಟ್ಟು ವೆಜಿಟೇಬಲ್ಸ್ ತಗೊಳ್ತಾ ಇದ್ದೀನಿ ಅಂತಂದ್ರೆ ನಮ್ಮ ಏರಿಯಾದವ್ರು ಎಲ್ಲರೂ ಇಲ್ಲೇ ತಗೊಳ್ತಾ ಇರ್ತಾರೆ. ಯಾಕೆ ಅಂತಂದ್ರೆ ರೈತರು ಎಲ್ಲರೂ ಬಂದ್ಬಿಟ್ಟು ಇಲ್ಲಿ ಫ್ರೆಶ್ ಆಗಿ ಸೇಲ್ ಮಾಡ್ತಾ ಇರ್ತಾರೆ. ಸೊ ರೈತರೆಲ್ಲ ಕಷ್ಟ ಪಡ್ತಾ ಇರೋದನ್ನೆಲ್ಲ ನೋಡಿದ್ರೆ ರೈತರೆಲ್ಲರೂ ಬಂದು ಇಲ್ಲೇ ಸೇಲ್ ಮಾಡ್ತಾ ಇರ್ತಾರೆ. ಸೊ ಫ್ರೆಶ್ ಆಗಿ ತರ್ತಾ ಇರ್ತಾರೆ. ಹಾಗಾಗಿ ನಾನು ಇಲ್ಲೇ ತಗೊಳ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ ಏನೇನ್ ತಗೊಳ್ತೀವಿ ಅಂತ ಹೇಳ್ಬಿಟ್ಟು. ಬನ್ನಿ ಫ್ರೆಂಡ್ಸ್, ಟೊಮೊಟೊ ಬಂದಿದೆ. ಟೊಮೊಟೊ ನೋಡ್ಕೊಳ್ಳೋಣ ಈಗ ಎಷ್ಟು ರೇಟ್ ಹೇಳ್ತಿದ್ದಾರೆ ಅಂತೆ. ಟೊಮೊಟೊ ಬಂದ್ಬಿಟ್ಟು 10 ರೂಪಾಯಿ ಕೆಜಿ ಅಂತೆ. ಸೊ ಹಾಗಾಗಿ ನಾನು 7 ಕೆಜಿ ತಗೊಂಡಿದ್ದೀನಿ ಟೊಮೊಟೊ. ಈಗ ನೆಕ್ಸ್ಟ್ ಟೊಮೊಟೊ ಕಮ್ಮಿ ಇದೆ ಅಲ್ವಾ ರೇಟು, ಹಾಗಾಗಿ ನಾನು ನೆಕ್ಸ್ಟ್ ಟೊಮೊಟೊ ಬಾತ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಟೊಮೊಟೊನ ತಗೊಳ್ತಾ ಇದ್ದೀನಿ. ಕ್ಯಾರೆಟು ಅಂಡ್ ಸೌತೆಕಾಯಿ, ಯಾಕಂದ್ರೆ ವೆಜಿಟೇಬಲ್ಸ್ ಈ ಸಮ್ಮರ್ ಅಲ್ಲಿ ಸ್ವಲ್ಪ ವೆಜಿಟೇಬಲ್ಸ್ ತಿಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಸೌತೆಕಾಯಿ ಮತ್ತೆ ಕ್ಯಾರೆಟ್ ನ ತಗೊಳ್ತಾ ಇದ್ದೀನಿ. ನೋಡೋಣ ಬನ್ನಿ ಫ್ರೆಂಡ್ಸ್ ಮತ್ತೆ ಏನೇನ್ ಬೇಕು ಅಂತ ಹೇಳ್ಬಿಟ್ಟು. ಶಾವಿಗೆ ತಗೊಳ್ತಾ ಇದ್ದೀನಿ. ಶಾವಿಗೆ ಯಾಕೆ ತಗೊಳ್ತಾ ಇದ್ದೀನಿ, ಅವರು 10 ರೂಪಾಯಿ 3 ಕೊಡ್ತಾ ಇದ್ದೀನಿ, ಇಷ್ಟೇನಾ ಸಾಕಾ ಅಂತ ಕೇಳ್ತಾ ಇದಾರೆ. ಸಾಕು, ನಮ್ಮನೇಲಿ ಯಾರು ತಿನ್ನಲ್ಲ. ಈ ಬಿಜಾಪುರಲ್ಲಿ ಫುಲ್ಲು ಬಿಸಿಲಿದೆ ಅಲ್ವಾ ಫ್ರೆಂಡ್ಸ್, ಹಾಗಾಗಿ ಬಾಯಾರಿಕೆ ಆಗ್ತಾ ಇತ್ತು. ಹಾಗಾಗಿ ಜ್ಯೂಸ್ ಕುಡಿತಾ ಇದ್ದೀವಿ, ಕಬ್ಬಿನ ಹಾಲು ಕುಡಿತಾ ಇದ್ದೀನಿ. ಮತ್ತೆ ಇವಾಗ ರಿಟರ್ನ್ ಮನೆಗೆ ಹೋಗ್ತಾ ಇದ್ವಿ. ಬನ್ನಿ ಫ್ರೆಂಡ್ಸ್ ನೋಡೋಣ. ನಮ್ಮ ಊರಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ಹಾಗಾಗಿ ಎಲ್ಲರೂ ಸ್ವಲ್ಪ ಮಾಸ್ಕ್ ಹಾಕೊಂಡು ಓಡಾಡಿ. ಹೆಲ್ಮೆಟ್ ಇಸ್ ವೆರಿ ಇಂಪಾರ್ಟೆಂಟ್ ರೋಡಲ್ಲಿ ಹೋಗ್ಬೇಕಾದ್ರೆ. ಥ್ಯಾಂಕ್ ಯು ಫ್ರೆಂಡ್ಸ್. ಇಷ್ಟು ಇವತ್ತಿನ ನಮ್ದು ಚಿಕ್ಕ ಮಿನಿ ಲಾಗ್ ತರ ಮಾಡಿದೀವಿ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.